ಇದು ಎ ಟು ಬಿ ಖಾತಾ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಕೆಲವೆಲ್ಲ ಬಿ ಖಾತಾ ಇಟ್ಕೊಂಡಿದ್ದಾರೆ, ಯಾರು ಸಾಲ ತಗೊಳ್ಳೋಕ್ಕಾಗೋದಿಲ್ಲ. ನಾವು ಇದನ್ನು ರೆಗ್ಯುಲೈಸ್ ಮಾಡ್ತಾ ಇಲ್ಲ. ಬಿಲ್ಡಿಂಗ್ ಕಟ್ಟಿದ್ನ ಫಸ್ಟ್ ಅವರ ಭೂಮಿ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಅವರ ಸೈಟ್ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಅವರ ಸೈಟಿನ ದಾಖಲೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಅವ್ರ ಸೈಟಿನ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ, ಅವರ ಸೈಟ್ಗಳು ಕಾನೂನುಬದ್ಧವಾಗಿ ಇದೆಯಾ ಇಲ್ಲ ಅನ್ನೋದು ಕೂಡ ಫಸ್ಟ್ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಅರ್ಜಿ ಕೇಳಿದು ಸುಮಾರು ಜನ ಹಾಕಿದ್ರು. ಒಂದು 7,000 ಜನ ಸ್ವಲ್ಪ ಸರಿಯಾಗಿದೆ ಅನ್ನೋದು ಕೂಡ ನಮಗೆ ದಾಖಲೆಗೆ ಬಂತು. ಅವ್ರಿಗೆ ಕೆಲವು ಪೇಮೆಂಟ್ನ ಒಂದು ಶೆಡ್ಯೂಲ್ ಇದೆ, ಏಕೆಂದರೆ ಎಲ್ಲ ರೆವಿನ್ಯೂ ಸೈಟ್ಗಳಲ್ಲಿ ಕಟ್ಕೊಂಡಿದ್ರು. ಅವ್ರಿಗೆ ನೀರು ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ರಸ್ತೆ ಕೊಟ್ಟಿದ್ದೀವಿ, ಏನೇನು ಬೇಕೆಲ್ಲ ಕೊಟ್ಟಿದ್ದೀವಿ. ಆದರೆ ಮುಂದಕ್ಕೆ ಅವರು ಏನು ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ರೆಗ್ಯುಲೈಸ್ ಮಾಡಿ ಎ ಬಿ ಇಂದ ಎ ತೆಗೆದುಕೊಂಡು ಈಗಾಗಲೇ ಒಂದು 7,000 ಜನಕ್ಕೆ ಈಗಾಗಲೇ ನಾವು ಒಂದು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಪ್ರತಿಯೊಂದು ಪ್ರೈವೇಟ್ ರೋಡ್ ಇತ್ತಲ್ಲ, ಈ ರೆವಿನ್ಯೂ ರೋಡ್ ಎಕ್ಸ್ಟೆನ್ಷನ್, ಈಗ ಸಿಟಿ ಒಂದು ಏರಿಯಾ ಇತ್ತು, ಪಕ್ಕದಲ್ಲಿ ರೆವಿನ್ಯೂ ಕಟ್ಟಿಬಿಟ್ಟಿದ್ದ, ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು, ಒಂದು ನಂಬರ್ ಪಂಚಾಯತಿ ನಂಬರ್ ಹಾಕಿ ಮಾಡ್ಕೊಂಡಿದ್ರು. ಸೊ ಪಾಣಿಲಿ ಅವನದೇ ಹೆಸರು ಬರ್ತಾಯಿತ್ತು, ಭೂ ಮಾಲೀಕರು ಬೇರೆಯವ್ರಿಗೆ ಇನ್ನೊಬ್ಬರಿಗೆ ಹೆಸರು ಬರ್ತಾಯಿತ್ತು, ನಿನ್ನ ಹೆಸರು ಪಾಣಿ ಇದೆ ಅಂತೇಳಿ ತಿರ್ಗಾ ಬರ್ಸೋದು, ಇವೆಲ್ಲ ಮಾಡ್ತಾಯಿದ್ರು. ಸೊ ನಾನು ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಒಂದು ಕಾನೂನು ಮಾಡಿ all roads of those revenue areas has been taken over by the government and all the property are the permanent property of the corporation ಅಂತೇಳಿ ಡಿಕ್ಲೇರ್ ಮಾಡಿ ಅವರ ಹಕ್ಕನ್ನು ಸೈಟನ್ನು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಆ ಉಳುಕನ್ನು ಈಗ 30-40 ಅಂತ ಒಂದು ಸೈಟ್ ಮಾಡಿಬಿಟ್ಟು 20 ಸೈಟ್ ಹಚ್ಬಿಟ್ಟು ಮಿಕ್ಕಿದ ಭೂಮಿನೂ ಹಂಗೆ ಪಾಣಿ ಅವನ ಹೆಸರೇ ಇರ್ತಿತ್ತು. ಆದರೆ ನಾಳೆ ಇದು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಸೈಟ್ಗಳನ್ನು, ಎಲ್ಲ ರೋಡ್ಗಳನ್ನು, ಸೈಟನ್ನು ಹೊರತುಪಡಿಸಿ ಆ ರಸ್ತೆಗಳನ್ನು ಸರ್ಕಾರಿ ರಸ್ತೆ ಅಂತೇಳಿ ಡಿಕ್ಲೇರ್ ಮಾಡಿ ಅದಕ್ಕೆ ಅಭಿವೃದ್ಧಿ ಮಾಡುವಂಥ ಕೆಲಸ ಮುಂದುವರಿಸಿದ್ದೇವೆ. ಸೊ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಡಿಕ್ಲೇರ್ಡ್ ಆಸ್ ಗೌರ್ಮೆಂಟ್ ರೋಡ್ಸ್. ಸೊ ಅದನ್ನು ಕೂಡ ಈ ತೀರ್ಮಾನವನ್ನು ಮಾಡಿದ್ದೇವೆ. ಈಗ ಕೆಲವರು ಎ ಖಾತಾ ಈಗ ಮಾಡಲಿಲ್ಲ, ಬಿ ಖಾತಾ ಮಾಡಲಿಲ್ಲ ಅಂತ ಬೇಕಾದಷ್ಟು ನಮಗೆ ಕಂಪ್ಲೇಂಟ್ಗಳನ್ನು ಹೇಳ್ತಾನೆ ಇದ್ದಾರೆ. ಮೊನ್ನೆ ಅಸೆಂಬ್ಲಿಲೂ ಕೂಡ ಮಾತಾಡ್ತಿದ್ರು, ಕೆಲವು MLAಗಳೆಲ್ಲ ಮಾತಾಡ್ತಿದ್ರು. ಎಲ್ಲರಿಗೂ ಉತ್ತರ ಕೊಡಲಿಕ್ಕೆ ನಾನು ಬದ್ಧನಿದ್ದೇನೆ. ಅವ್ರಿಗೆ ಯಾರಿಗೇ ಆಗಲಿ, ಈಗ ಕಂಪ್ಲೇಂಟ್ ಯಾರು ಹೇಳೋರು ಅಂತಂದರೆ ದಾಖಲೆಗಳು ಸರಿ ಇಲ್ಲದವ್ರು ಮಾತ್ರ ಕಂಪ್ಲೇಂಟ್ ಹೇಳ್ತಾರೆ. ಯಾರಿಗೆ ಸರಿಯಾದಂಥ ಮಾಹಿತಿಯನ್ನು ಇಟ್ಕೊಂಡಿಲ್ಲ, ಯಾರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಯಾರು ಕಾನೂನು ವಿರುದ್ಧ ತೆಗೆದುಕೊಂಡಿದ್ದಾರೆ ಅಂಥವ್ರು ಮಾತ್ರ ಕಂಪ್ಲೇಂಟ್ ಇಡಲಿಕ್ಕೆ ಮಾಡಿದ್ದಾರೆ. ಸೊ ಇದನ್ನು ಕೂಡ ಏನಾದ್ರು ಒಂದು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪರಿಶೀಲನೆ ಮಾಡಲಿಕ್ಕೆ ಮತ್ತೆ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಸೊ ಹಳ್ಳಿಯಿಂದ ಬಂದು ತೊಗೊಂಡಿರ್ತಾನೆ, ಅವನು ಬೀದಿ ವ್ಯಾಪಾರದವನು, ಅವನು ಕೂಲಿ ಮಾಡ್ತಾ ಇರ್ತಾನೆ, ಬಡವ ಇರ್ತಾನೆ, ಅವರೆಲ್ಲರೂ ಕೂಡ ಅವನಿಗೆ ಕಂಪ್ಯೂಟರ್ ಗೊತ್ತಿಲ್ಲ, ಅವನಿಗೆ ಆನ್ಲೈನ್ ರಿಜಿಸ್ಟರ್ ಮಾಡೋದು ಗೊತ್ತಿಲ್ಲ. ಸೊ ಏನೋ ಒಂದು ಸೈಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ, ಅವನು ಮನೆ ಕಟ್ಕೊಂಡಿದ್ದಾನೆ, ಹಳೆ ಮನೆ ಕಟ್ಕೊಂಡಿದ್ದಾನೆ. ಬಟ್ ಯಾರ್ಯಾರು ದಾಖಲೆಗಳನ್ನು ಕರೆಕ್ಟ್ ಆಗಿದೆ ಅಂಥವನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ನಮ್ಮ ಕಮಿಷನರ್ ಅವರು ಅದನ್ನು ರೌಂಡ್ ರಾಬಿನ್ ಸಿಸ್ಟಮ್ ಅಂತೇಳಿ ಏನೋ ಮಾಡಿದ್ರು. ಕೆಲವ್ರಿಗೆ ಸಹಾಯ ಆಗಲಿಲ್ಲ, ಕೆಲವರು ಕರಪ್ಷನ್ನು ಮಾಡಿದರು. ನಾನಿಲ್ಲ ಅಂತ ಹೇಳೋದಿಲ್ಲ. ಲಕ್ಷಾಂತರ ವ್ಯವಸ್ಥೆ ಮಾಡಬೇಕಾದ್ರೆ ಮಧ್ಯದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋದು. ನಾವು ಅದನ್ನೆಲ್ಲ ದಾಖಲೆ ಪರಿಶೀಲನೆ ಮಾಡಿ ಕೆಲವ್ರ ಮೇಲೆಲ್ಲ ಕ್ರಮ ಕೂಡ ನಾವು ಕೈಗೊಂಡಿದ್ದೇವೆ. ಈಗ ಅಂಥವ್ರನ್ನೆಲ್ಲ ಕೂಡ ಸೆಟ್ರೇಟ್ ಮಾಡಬೇಕು ಅಂತೇಳಿ ಈಗ ಪ್ರತಿ ಶನಿವಾರ 16ನೇ ತಾರೀಕಿಂದ 15ನೇ ತಾರೀಕು ಅಷ್ಟೊತ್ತಿಗೆ ನಮ್ಮ ಸೆನ್ಸಸ್ ಮುಗೀತದೆ. 16ನೇ ತಾರೀಕಿಂದ ಪ್ರತಿ ಶನಿವಾರ ಒಂದು ದೊಡ್ಡ ಖಾತಾ, ನಮ್ಮ ಖಾತಾ ಆಂದೋಲನವನ್ನು ಇವತ್ತು ಹಮ್ಮಿಕೊಂಡಿದ್ದೇನೆ. ಇದು ಅದರ ಹೆಸರು ನಮ್ಮ ಖಾತಾ, ನನ್ನ ಖಾತಾ.
ಅವರ ಆಂದೋಲನವನ್ನು ಅವರವ್ರ ಖಾತೆ ಆಂದೋಲನವನ್ನು ಹಮ್ಮಿಕೊಂಡಿದ್ದೇನೆ. ಈ ಖಾತಾ ಆಂದೋಲನ ಇಡೀ ಬೆಂಗಳೂರು ನಗರದಲ್ಲಿ GBA ವ್ಯಾಪ್ತಿಯಲ್ಲಿ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಿಗದಿ ಮಾಡಿ, ಇಲ್ಲ ಕೆಲವು ಪ್ರೈವೇಟ್ ಸ್ಕೂಲಲ್ಲಿ ನಿಗದಿ ಮಾಡಿ ಪ್ರತಿ ಶನಿವಾರ, ಯಾಕೆಂದರೆ ಕಾರ್ಪೊರೇಷನ್ಗಳಲ್ಲಿ ಜನ ಒಂದೇ ಕಡೆ ಜಾಸ್ತಿ ಆಗ್ತದೆ ಅಂತೇಳಿ 50 ಕಡೆ ಕೌಂಟ್ಗಳನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. 50 ಕಡೆ, ಕೆಲವು ಕಡೆ 5 ಆಗ್ಬೋದು, ಕೆಲವು ಕಡೆ 10 ಆಗ್ಬೋದು ಒಂದೊಂದು ಕಾರ್ಪೊರೇಷನಲ್ಲಿ. ಈ ರೀತಿ 50 ಕಡೆ ಬೆಂಗಳೂರು ನಗರದಲ್ಲಿ, ಏಕೆಂದರೆ ಕೆಲವರು ನಮ್ಮ ನೆಕ್ಸ್ಟು ಹೊಸದಾಗಿ ಸೇರುವಂಥ ವ್ಯಾಪ್ತಿಯಲ್ಲಿ ಕೆಲವು ಜಾಸ್ತಿ ಮಾಡಬೇಕಾಗ್ತದೆ. ಈ ಗಾಂಧಿನಗರ, ಶಿವಾಜಿನಗರ ಇಂಥ ಕಡೆ ದಟ್ಟಣೆ ಇರೋ ಕಡೆ ಅಂಥ ಜಾಸ್ತಿ ಏರಿಯಾ ಇರುವುದಿಲ್ಲ, ಅಂಥ ಕಡೆ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಮಲ್ಲೇಶ್ವರಮಲ್ಲೆಲ್ಲ ಸ್ವಲ್ಪ ಕಡಿಮೆ ಇದೆ ಏರಿಯಾ ವ್ಯಾಪ್ತಿ. ಸೊ ಆ ದೃಷ್ಟಿಯಿಂದ ಚಾಮರಾಜಪೇಟೆ ಸ್ವಲ್ಪ ಕಡಿಮೆ ಇದೆ, ಚಿಕ್ಕಪೇಟೆ ಸ್ವಲ್ಪ ಕಡಿಮೆ ಇದೆ ಏರಿಯಾ. ಆದರೆ ಬೆಂಗಳೂರು ದಕ್ಷಿಣ, ಯಶವಂತಪುರ, ಬ್ಯಾಟರಾಯನಪುರ, ಮಹದೇವಪುರ, ಬೊಮ್ಮನಹಳ್ಳಿ, ಕೃಷ್ಣರಾಜಪುರ ಇವೆಲ್ಲ ಜಾಸ್ತಿ ಇದೆ. ಸೊ ಅದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒಟ್ಟು 50 ಕಡೆ 14ನೇ ತಾರೀಕಿಂದ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, TV ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಎಲ್ಲೆಲ್ಲಿ ಜಾಗಗಳಿದೆ ಅಂತೇಳಿ ಲಿಸ್ಟ್ ಹಾಕ್ತೀವಿ, ವೆಬ್ಸೈಟಲ್ಲಿ ಹಾಕ್ತೀವಿ, ಎಲ್ಲ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಬೋರ್ಡ್ ಹಾಕ್ತೀವಿ. ಎಲ್ಲ ಕಡೆ ಎಲ್ಲೆಲ್ಲಿ ಅಂತೇಳಿ ಮುಂಜಾಗ್ರತವಾಗಿ ನಾಳೆಯಿಂದನೇ ಆ ಜಾಗಗಳನ್ನು ಅನೌನ್ಸ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸೊ ಅಲ್ಲೋಗಿ ಅವರು ಒಂದು ಅರ್ಜಿ ಕೊಟ್ಕೊಂಡು ಹೀಗೆ ಅವ್ರಿಗೆ ಎನ್ರೋಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಾಳೆಯಿಂದನೇ. ಆದರೆ ಅಲ್ಲೂ ಕೂಡ ಅರ್ಜಿ ಕೊಡ್ಬೋದು, ನಂಬರ್ ತೆಗೆದುಕೊಳ್ಬೋದು, ಟೋಕನ್ ತೆಗೆದುಕೊಳ್ಬೋದು. ಎಷ್ಟು ಸ್ಪಾಟಲ್ಲೇ ಸರಿ ಮಾಡಲಿಕ್ಕೆ ಸಾಧ್ಯನೋ ಸರಿ ಮಾಡ್ತೀವಿ. ಸರಿ ಮಾಡೋಕ್ಕಾಗಲಿಲ್ಲ ಅಂದರೆ, ಸರಿ ಇಲ್ಲ ಅಂದರೆ, ಅವ್ರು ಸರಿಯಾದ ದಾಖಲೆ ಒದಗಿಸ್ಕೊಳ್ಳಿಲ್ಲ ಅಂತಂದರೆ, ಅವರು ಆ ಮಾಹಿತಿಲಿ ಸರಿ ಇಲ್ಲ ಅಂದರೆ, ಕೆಲವರು ಯಾವುದೋ ಜಾಗನ ಯಾರಿಗೋ ಬೇಕಾದ್ರೆ ಕೇಳ್ತಾರೆ, ಅದನ್ನೆಲ್ಲ ನಾವು ಸ್ಪಾಟ್ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಆ ದೃಷ್ಟಿಯಿಂದ ಮತ್ತೆ ಅವ್ರಿಗೆ ಇನ್ನು 15 ದಿನ ಆದಮೇಲೆ ಮತ್ತೆ ಅವ್ರನ್ನ ಭೇಟಿ ಮಾಡಿ ಅಷ್ಟರೊಳಗಡೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಮಾಡಿಸಿ, ನಮ್ಗೆ ಎಲ್ಲಿ ಅನುಮಾನಗಳು ಬರ್ತದೆ ಅಲ್ಲೆಲ್ಲ ಮತ್ತೆ ಸ್ಪಾಟ್ ಇನ್ಸ್ಪೆಕ್ಷನ್ನ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಕೈಲಿ ನಮ್ಮ ಅಧಿಕಾರಿಗಳು ಮಾಡಿಸಿ ಅದನ್ನು ಸರಿ ಮಾಡಿಸುವಂಥ ಕೆಲಸ. ಯಾಕೆಂದರೆ ತಾವೆಲ್ಲ ಗಮನಿಸಿರಬೇಕು, ವಿತ್ ಫೋಟೋಗ್ರಾಫ್, ವಿತ್ GPS, ವಿತ್ ಸ್ಕೆಚ್ ಯಾವ ರೀತಿ ನಮ್ಮ ಈ ಒಂದು ನಕ್ಷೆ ಇರ್ತದೆ, ಯಾವ ರೀತಿ ನಮ್ಮ ಪೋಡಿ ವ್ಯವಸ್ಥೆ ನಾವು ಮಾಡ್ತೀವಿ, ಆ ರೀತಿ ಪೋಡಿ ವ್ಯವಸ್ಥೆನ ದಾಖಲೆ ಅವ್ರ ಫೋಟೋ ಮತ್ತು ಅವ್ರ ಆಸ್ತಿ ಫೋಟೋವನ್ನು ಕೂಡ ಅಲ್ಲಿ ದಾಖಲೆಯಲ್ಲಿ ಇರಬೇಕು. ಯಾರು ಬೇಕಾದ್ರೂ ಅವ್ರಿಗೆ ಸಂಬಂಧಪಟ್ಟಂಥವ್ರು ಅವ್ರ ಆಧಾರ್ ನಂಬರು ನಾವೇನು ನಿಗದಿ ಮಾಡ್ತೀವಿ ಅದನ್ನು ಓಪನ್ ಮಾಡಿಕೊಂಡು ನೋಡೋಂಥ ವ್ಯವಸ್ಥೆ. ಮುಂದಕ್ಕೆ ಅದನ್ನು ತಗೊಳ್ಳೋರು, ಮಾರೋನು ಎಲ್ಲರೂ ಕೂಡ ಬೇಕಾದರೆ ಅದನ್ನು ದಾಖಲೆಗಳನ್ನು ತಿಳ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಎಲ್ಲರೂ ಕೂಡ ನಾವು ಮಾಡ್ತಾ ಇದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.